ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಹಿತೈಷಿಗಳು, ಮಾರ್ಗದರ್ಶಿಗಳು, ಸ್ನೇಹಿತರು ಎಲ್ಲರ ಅಪರೂಪದ ಸಮಾಗಮ ಈ ಕಾರ್ಯಕ್ರಮ. ಈ ಭಾಗದ ಅತ್ಯಂತ ಜನಪ್ರಿಯ ಮಟ್ಟಗಳಾದ ಬಾಬುರವರು ಕಬಡ್ಡಿ ಬಾಬು ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಆಟದಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥವರು ಹಲವಾರು ಬಾರಿ ನಮ್ಮ ರಾಜ್ಯದ ತಂಡದಲ್ಲೂ ಕೂಡ ಆಟ ಆಡಿದ್ರು. ಮತ್ತೆ ಕಬಡ್ಡಿ ಒಂದು ಆಟಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಬಹಳ ದಶಕಗಳಿಂದ ಬೆಂಬಲ ಮಾಡಿಕೊಂಡು ಆಟಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದು. ಅದಕ್ಕೆ ಅವರ ಹೆಸರು ಕಬಡ್ಡಿ ಬಾಬು ಅಂತ ಬಂದಿದೆ. ರಾಷ್ಟ್ರೀಯ
ಪ್ಲೇಯರ್ ಅಂದರೆ ಅವರು ಬೇರೆ ರಾಷ್ಟ್ರಕ್ಕೆ ಆಡಿದ್ರೆ ಮಾತ್ರ ರಾಷ್ಟ್ರೀಯ ಬರೋದು, ಅಂತಾರಾಷ್ಟ್ರೀಯದೇ ಹಿಡಿದು. ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಶ್ರೀ ಎಲ್ ಶ್ರೀನಿವಾಸ್ ಅವರು, ಮಧು ನಾಯ್ಡು ಅವರು, MLC ವಿಧಾನ ಪರಿಷತ್ ಸದಸ್ಯರಾದ ರವಿ ಅವರು, ಮಾಜಿ BJP ಸದಸ್ಯರಾದ ಸುರೇಶ್ ಅವರು, ನಾರಾಯಣ್ ಅವರು, ಮಹಾಪೌರರಾದ ವೆಂಕಟೇಶ್ ಮೂರ್ತಿ ಅವರು, ಅನ್ಸರ್ ಪಾಷಾ ಅವರು, ಆಂಜನಪ್ಪ ಅವರು, ಮುರುರಾಜ್ ಅವರು, ಗೋವಿಂದರಾಜ್ ಅವರು, ಆಮೇಲೆ ನಮ್ಮ ಸಂಜಯ್ ಗೌಡರು, ಮತ್ತು ಇನ್ಯಾರು ಕುಮಾರ್ ಅವರು, ಬ್ಲ್ಯಾಕ್ ಅಧ್ಯಕ್ಷರು, ರಾಮಣ್ಣ ಅವರು, ವಾಸು ಅವರು, ಪ್ರಮೋದ್ ಶ್ರೀನಿವಾಸ್ ಅವರು, ರಂಜನ್ ಅವರು, ಪವನ್ ಅವರು, ಗಿರೀಶ್ ಅವರು, ಮತ್ತು ಎಲ್ಲ ಇನ್ನೂ ಅನೇಕ ಮುಖಂಡರು, ಕತ್ತರಿಗುಪ್ಪೆ ಮುರುರಾಜ್ ಅವರು ಹೇಳಿದೆ ಆಗಲೇ ಎಲ್ಲ ಮುಖಂಡರೆಲ್ಲ ಇವತ್ತು ಸೇರಿ ಬಾಬು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರ. ಇವತ್ತು ಸಾಕಷ್ಟು ಜನ, ಸಹಸ್ರಾರು ಜನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಬಾಬು ಅವರಿಗೆ ಶುಭಾಶಯ ಕೋರಿ ಅವರಿಗೆ ಇನ್ನೂ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಜೊತೆಗೆ ಅಧಿಕಾರ ಕೂಡ ಸಿಗಬೇಕು ಮಾಡುವ. ಹಿಂದೆ ಒಂದ್ಸಲಿ ಪ್ರಯತ್ನ ಮಾಡಿದ್ರು, ಅಸೆಂಬ್ಲಿಗೆ ಒಳ್ಳೆ ಓಟ್ ಮಾಡಿದ್ರು, ಆದರೆ ಗೆಲ್ಲೋಕ್ಕಾಗಿರಲಿಲ್ಲ. ಮುಂದಕ್ಕೆ ರಾಜಕೀಯದಲ್ಲಿ ಅವ್ರ ಮಗ ಕೂಡ ರಾಜಕೀಯದಲ್ಲಿ, ಪವನ್ ಕೂಡ ಇರೋದ್ರಿಂದ ಪವನ್ಗೂ ಕೂಡ ಭವಿಷ್ಯ ಇದೆ. ಅದೇ ರೀತಿ ಇಲ್ಲಿ ಬಾಬು ಅವರು ಕೂಡ ಈ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಅವರಿಗೂ ಕೂಡ ಸಂದರ್ಭದಲ್ಲಿ ಇವತ್ತು ಇಷ್ಟು ಜನ ಮುಖಂಡರು ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಂದು ಭಾಗವಹಿಸಿರುವುದು ನೋಡಿದ್ರೆ ನಮ್ಮ ಬಾಬು ಅವರ ಜನಪ್ರಿಯತೆ ಗೊತ್ತಾಗುತ್ತೆ. ನಾನು ಕೂಡ ಇನ್ನೊಮ್ಮೆ ಬಾಬು ಅವರಿಗೆ ಒಳ್ಳೆಯದಾಗಲಿ, ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಎದ್ದಿರ್ತಕ್ಕಂಥ ನಿಮ್ಮೆಲ್ಲರೂ ಪರವಾಗಿಲ್ಲ ಅವ್ರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ನಾನು ಮಾತನಾಡ್ತೇನೆ. ಮುಖ್ಯವಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ಭವ್ಯವಾದಂಥ ಕಾರ್ಯಕ್ರಮಕ್ಕೆ ಹಾಜರಿರ್ತಕ್ಕಂಥ ಈ ಭಾಗದ ಎಲ್ಲ ಗೌರವಾನ್ವಿತ ಮುಖಂಡರುಗಳಿಗೂ ಈಗಾಗಲೇ ಪ್ರಸ್ತಾವನೆ ಮಾಡಿದಂಥ ಸ್ವಾಗತ ಕೋರಿದಂಥವ್ರು ಎಲ್ಲರ ಹೆಸರನ್ನು ಕೂಡ ಹೇಳಿದ್ದಾರೆ. ನಾನವರು ಯಾರ ಹೆಸರನ್ನ ತೆಗೆದುಕೊಳ್ಳಿಕ್ಕೆ ಹೋಗದೆ ಇಡೀ ಪದ್ಮನಾಭನಗರ ಕ್ಷೇತ್ರ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬಹುತೇಕ ಎಲ್ಲ ಪ್ರಮುಖ ಮುಖಂಡರುಗಳು ಇವತ್ತು ಹಾಲಿ ಮತ್ತು ಮಾಜಿ ಕಾರ್ಪೊರೇಟರ್ಗಳಾಗಿ ಎಲ್ಲ ಬಹುತೇಕ ಎಲ್ಲ ಹಾಜರಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ನಮಸ್ಕರಿಸ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಬಾಬಣ್ಣನವರ 66ನೇ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡು ಬಾಬಣ್ಣನವರಿಗೆ ಮತ್ತು ಈ ಭಾಗದ ಎಲ್ಲ ಜನತೆಗೂ ಕೂಡ ಶುಭಾಶಯಗಳನ್ನ, ಅಭಿನಂದನೆಗಳನ್ನ, ಆರೈಕೆಗಳನ್ನ ಸಲ್ಲಿಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ರಾಮಲಿಂಗರೆಡ್ಡಿ ಸಾಹೇಬ್ರವರು ಕೂಡ ನಮಸ್ಕರಿಸ್ತಾ ಇದ್ದೀನಿ. ಯಾಕಂತಂದ್ರೆ ರಾಮಲಿಂಗರೆಡ್ಡಿ ಸಾಹೇಬ್ರವರು ಇವತ್ತು ಬಹಳ ವಿಶೇಷ, ಅವ್ರು ಬಂದಿರತಕ್ಕಂಥದ್ದೇ ಒಂದು ವಿಶೇಷ. ಇಡೀ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಲ್ಲೇ ಅತ್ಯಂತ ಸರಳವಾದಂತ ಒಬ್ಬ ದಕ್ಷ ಒಬ್ಬ ಮಂತ್ರಿ ಅಂತ ಹೇಳಿದ್ರೆ ಅದು ನಮ್ಮ ರಾಮಲಿಂಗರೆಡ್ಡಿ ಸಾಹೇಬ್ರವರು. ಯಾಕಂತಂದ್ರೆ ಸೇವೆಗೆ ಮತ್ತೊಂದು ಹೆಸರೇ ರಾಮಲಿಂಗರೆಡ್ಡಿ ಅವರು. ಇವತ್ತು ಅವ್ರಿಗೆ ಗನ್ಮ್ಯಾನ್ ಇಲ್ಲ, ಅವ್ರ ಫೋನ್ ಅವರೇ ಇರ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮಗಳನ್ನ ಕರೆದ್ರು ಕೂಡ ಅವರೇ ನೇರವಾಗಿ ಬಂದು ಪಾಲ್ಗೊಂಡಂಥದ್ದು. ಅದೇ ರೀತಿಯಾಗಿ ಈ ಭಾಗದಲ್ಲಿ ತನ್ನದೇ ಆದಂತ ರೀತಿಯಲ್ಲಿ ವಿಶೇಷವಾಗಿ ಯಾವ ರೀತಿ ರಾಮನ ಭಕ್ತ ಹನುಮಂತ ತನ್ನ ಸೇವೆಯನ್ನು ಮಾಡಿಕೊಂಡು ತ್ಯಾಗಕ್ಕೆ ಮತ್ತು ಸೇವೆಗೆ ಹೆಸರುವಾಸಿಯಾಗಿದ್ದಾನೋ ಆ ರೀತಿಯಾಗಿ ಬಾಬಣ್ಣ ತಮ್ಮೆಲ್ಲರ ಹೃದಯದಲ್ಲಿ ಮಾತನಾಡ್ತಕ್ಕಂಥ ನನ್ನ ಸಹೋದರಿ ನಿರೂಪಕಿ ಮಾತನಾಡ್ತಾ ಇದ್ರು. ಆದ್ರೆ ಅವ್ರು ಹಂಗ್ ಮಾಡ್ಕೊಳ್ದೆ ಇವತ್ತು ಏನು ನಮ್ಮನ್ನ ಪ್ರೀತಿ ಮಾಡುವಂತ ಜನ, ನಮ್ಮನ್ನ ಅಭಿಮಾನದಿಂದ ಕಾಣ್ತಕ್ಕಂಥ ಜನ ಇಲ್ಲಿದ್ದಾರೆ. ಆ ಭಾಗದಲ್ಲೇ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತೇಳಿ ಇವತ್ತು ಅವರು ಈ ಭಾಗದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಜಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರು, ಹಿರಿಯರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಕ್ಕೆ ಮತ್ತೆ ಅಭಿಮಾನವನ್ನು ಸಲ್ಲಿಸಲಿಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿಮಾನಗಳನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರಿಗೂ ಅಭಿಮಾನಗಳನ್ನು ಸಲ್ಲಿಸ್ತಾ ಇವತ್ತು ಇಷ್ಟೊತ್ತು ತಾನೇ ಕಬಡ್ಡಿ ಬಾಬು ಅವರು ಇರ್ಬೋದು, ನಮ್ಮ MLC ರವಿ ಅಣ್ಣವರು ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬರು, ಸಾರಿಗೆ ಸಚಿವರು ಆದಂತ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಮಾತಾಡ್ತಾ ಇದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಎಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದೆ,
ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತೆಲ್ಲ ನಿಮ್ಗೆಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಬರ್ತಾ ಇದೆ, 2,000 ರೂಪಾಯಿ ಮನೆ ಬಾಗಿಲಿಗೆ ಬರ್ತಾ ಇದೆ, ಉಚಿತವಾದಂತ ಬಸ್ ಸೌಕರ್ಯ ಕೊಟ್ಟಿದೆ, ಅಕ್ಕಿಯನ್ನ ಕೊಟ್ಟಿದೆ, ಎಲ್ಲಾ ತರದ ಸೌಕರ್ಯಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಇಷ್ಟು ಹಿಂದೆ ನಡೆದಂತ ಸರ್ಕಾರಗಳು ಯಾಕೆ ಮಾಡಲಿಲ್ಲ? ಯಾರು ಬಡವರಿಗೆ ಅವ್ರ ಕಣ್ಣು ಕಾಣಿಸ್ತಿಲ್ವಾ? ಬಡವರು ಇರೋದು ಇದರ ಅಂತ ಗೊತ್ತೇನೇ ಇಲ್ವಾ ಅವ್ರಿಗೆ? ಯಾಕೆ ಗೊತ್ತಾಗ್ಲಿಲ್ಲ? ಯಾಕೆ ಇಂಥ ಯೋಜನೆ ತರಲಿಲ್ಲ? ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸಾಹೇಬರು ಅವರು ಬಡವರ ಮೇಲೆ ಕಾಳಜಿಯನ್ನು ವಹಿಸಿ ಇವತ್ತು ಈ ಇಂಥ ಯೋಜನೆಗಳನ್ನು ತಂದು ಬಡವರಿಗೋಸ್ಕರ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಪ್ರಸಾದ್ ಬಾಬು ಅವರು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಡೆಯತಕ್ಕಂಥ ಲೋಕಸಭಾ ಚುನಾವಣೆ ಇರ್ಬೋದು, ಮತ್ತೆ ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ ಬಂದರೂ ಕೂಡ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಬೇಕು, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು. ಇಲ್ಲಿ ನಿಲ್ತಕ್ಕಂಥ ಎಲ್ಲ ನಮ್ಮ BJP ಸದಸ್ಯರಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಇರುವಂತ ನನ್ನ ಆತ್ಮೀಯ ಸಹೋದರರಾದ MLC ಆದ ರವಿ ಅವರೇ, ಈಗ ತಾನೇ ಈ ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೊರಟಂತ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರೇ, ಮತ್ತೊಬ್ಬ ಸ್ನೇಹಿತರಾದ ಮಾಜಿ ಮಹಾಪೌರರಾದ ವೆಂಕಟೇಶ್ ಮೂರ್ತಿ ಅವರೇ, ಮಾಜಿ ಉಪಪೌರರಾದ ಎಲ್ ಶ್ರೀನಿವಾಸರವರೇ, ರಘುನಾಥ್ ನಾಯ್ಡು ಅವರೇ, ನನ್ನ ಹಿರಿಯ ಸಹೋದರರಾದಂಥ ಮುನಿರಾಜ್ ಅವರೇ, ನಾರಾಯಣ ಅವರೇ, ಸುರೇಶ್ ಅವರೇ, ಆಂಜಿನಪ್ಪ ಅವರೇ, ರಾಮಣ್ಣ ಅವರೇ, ಮತ್ತು ನನ್ನ ಆತ್ಮೀಯ ಸಹೋದರರಾದ ಗೌಡರಾದ ಸಂಜಯ್ ಗೌಡ್ರೆ, ಮತ್ತೆ ನಮ್ಮ ಗೋಪಾಲ್ ಅವರು, ಪಾಪ ನಮ್ಮ ಅವರು ನಿಧನಾದವರು ಅಣ್ಣ ಆದ ನನ್ನ ಸಹೋದರರೇ, ಮತ್ತು ಇಲ್ಲಿರುವ ಎಲ್ಲ ಜಗದೀಶ್ ಅವರೇ, ಲಕ್ಷ್ಮಣ್ ಅವರೇ, ಮತ್ತು ಇಲ್ಲಿರುವ ಸುರೇಶ್ ಅವರೇ, ಇಲ್ಲಿ ಬಂದಿರುವ ಎಲ್ಲ ನನ್ನ ಸಹೋದರರೇ, ಗೋವಿಂದರಾಜ್ ಅವರೇ, ಇನ್ನು ಅನೇಕ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡರೇ, ಈ ಭಾಗದಲ್ಲಿ ಒಂದು ಪ್ರಬಲವಾದ ಶಕ್ತಿ ಅಂತ ಇಟ್ಟಿರುವಂಥ ದೊರೆಬಾಬು ಅವರೇ, ವೆಂಕಟಮುನಿ ಅವರೇ, ವೆಂಕಟೇಶ್ ಅವರೇ, ಇನ್ನು ಅನೇಕ ಬಂದ ಮಿತ್ರರೇ, ಇನ್ನು ಹೆಸರು ಹೇಳ್ತಾ ಹೋದ್ರೆ ಬೆಳಿಗ್ಗೆವರೆಗೂ ಹೇಳ್ಬೋದು, ಅಷ್ಟೊಂದು ಹೆಸರುಗಳಿವೆ. ಹಾಗಾಗಿ ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಈಗಾಗಲೇ ಬೆಳಿಗ್ಗೆಯಿಂದ ಸಂಜೆವರೆಗೂ ತಾವು ನಿಮ್ಮದೇ ಆದಂಥ ಒಂದು ಚಟುವಟಿಕೆಯಲ್ಲಿ ತೊಡಗಿದ್ದು ಕಷ್ಟಪಟ್ಟು ನಿಮ್ಮ ಕೆಲಸಗಳು ಮುಗಿಸ್ಕೊಂಡು ಈಗ ತಾನೇ ಬಂದಿದ್ದೀರಿ. ಮತ್ತೆ ಇಲ್ಲಿ ಕೂಡ ನಿಮಗೆ ತಡ ಮಾಡಿ ನಾಳೆ ಬೆಳಿಗ್ಗೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗದಾಗೆ ನಾವು ಕಳಿಸ್ಕೊಡ್ಬೇಕಾಗಿರೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆದರೂ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಪ್ರೀತಿ ವಾತ್ಸಲ್ಯದಿಂದ ಈ ಭಾಗದಲ್ಲಿ ಪ್ರತಿ ವರ್ಷ ಮಾಡಿದಂತೆ ಈ ವರ್ಷ ಕೂಡ ನಮಗೆ ಆಶೀರ್ವಾದ ಮಾಡ್ತಾ ಇದ್ದೀರಂದ್ರೆ ನಿಜವಾಗಲೂ ನನ್ನ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ನಿಮ್ಮೆಲ್ಲರಿಗೂ ನನ್ನ ಶಿರಸಾರ ನಮನಗಳು. ನಿಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ರಾಮಲಿಂಗಾರೆಡ್ಡಿಯವರಾಗಿರ್ಬೋದು ಅಥವಾ DK ಸುರೇಶ್ ಅವ್ರಿಗೂ ಹಾಗೂ DK ಶಿವಕುಮಾರ್ ಅವರು ಮತ್ತು MLC ರವಿ ಅವರು ಇವರೆಲ್ಲ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಏರ್ಪಾಡು ಮಾಡಿರುವಂಥ ಎಲ್ಲ ನನ್ನ ಸಹೋದರರಿಗೆ ಮತ್ತೊಮ್ಮೆ ನನ್ನ ವಂದನೆಗಳು. ಹಾಗೂ ನಿಮ್ಗೆ ಗೊತ್ತಿದ್ದಾಗೆ ಈ ಒಂದು ಬಡಾವಣೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕಾಗಲಿ ಪ್ರತಿಯೊಂದು ಕಷ್ಟ ಸುಖಕ್ಕಾಗಲಿ ನಾವು ಸ್ಪಂದಿಸ್ತಾ ಬರ್ತಿದ್ದೇವೆ. ನಿಮಗೆಲ್ಲ ಗೊತ್ತಿದ್ದಾಗೆ ಹಿಂದೆ ನಾವು JDS ಪಕ್ಷದಲ್ಲಿದ್ದವರು, ನಂತರ ಇವಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದ್ರಿಂದ ಇನ್ನು ಮುಂದೆ ಬರುವ ದಿನಗಳಲ್ಲಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಿಮ್ಮ ಆಶೀರ್ವಾದ ಬೆಂಬಲ ಸದಾ ಇರಬೇಕು ಅಂತ ಈ ಒಂದು ವೇದಿಕೆ ಮುಖಾಂತರ ನನ್ನ ಈ ಹುಟ್ಟುಹಬ್ಬದ ದಿನದಲ್ಲಿ ನಿಮಗೆ ಮನವಿ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಡವರ ಪರವಾಗಿ ಯಾವುದನ್ನ ಒಂದು ಸರ್ಕಾರ ಇದುವರೆಗೂ ಇದೆ ಕಷ್ಟದ ಸುಖದಲ್ಲಿ ಯೋಚನೆ ಮಾಡಿ ಬಡವರು ಸಹಾಯ ಮಾಡಬೇಕು ಅಂತ ಬಂದಿದೆ ಅಂದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಅಂತ ಈ ವೇದಿಕೆ ಮುಖಾಂತರ ಧೈರ್ಯವಾಗಿ ಹೇಳೋಕ್ಕೆ ನನಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ನಾನು ಭಾವಿಸ್ತೇನೆ. ಕಾರಣ ಏನಂದರೆ ನಾವು ಸುಮಾರು ಸರ್ಕಾರಗಳು ನೋಡಿದ್ದೇವೆ, ಆದರೆ ಬಡವರಿಗಾಗಿ ಇವತ್ತು ನಿಮ್ಗೆ ಗೊತ್ತಿದೆ ಉಚಿತವಾಗಿ 200 ಯೂನಿಟ್ ಕರೆಂಟ್ ಕೊಡ್ತಿದ್ದಾರೆ. ಪ್ರತಿಯೊಂದು ಮಹಿಳೆ ಅಂದರೆ ನಾವು ತಾಯಿ ಸಮಾನ ನೋಡ್ತೀವಿ. ಪ್ರತಿ ಮನೆಯಲ್ಲೂ ತಾಯಂದಿರಿಗೆ ಇವತ್ತು 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ. ಅವರು ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಉಚಿತವಾಗಿ ಕೊಡ್ತಿದ್ದಾರೆ. ಆಮೇಲೆ ಯಾವುದೇ ಓದಿರುವಂಥ ಒಂದು ವಿದ್ಯಾರ್ಥಿ ಕೆಲಸ ಕಾರ್ಯ ಇಲ್ಲದೆ ಇರೋರಿಗೆ ಈ 3,000 ರೂಪಾಯಿ ಗ್ರಾಜ್ಯುಯೇಟ್ಗೆ ಮತ್ತು 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ ಕೊಡ್ತಾ ಇದ್ದಾರೆ.
10 kg ಅಕ್ಕಿಯನ್ನು ಕೊಡ್ತಿದ್ದಾರೆ, 5 kg ಅಕ್ಕಿ, 5 kg ಹಣ ಕೊಡ್ತಿದ್ದಾರೆ. ಇಷ್ಟೆಲ್ಲ ಮಾಡ್ತಿದೆ ಸರ್ಕಾರ. ಅಂದ್ರೆ ಯಾವ ಸರ್ಕಾರನೂ ಇದುವರೆಗೂ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಪ್ರತಿ ತಿಂಗಳು ನಿಮ್ಗೆ ಗೊತ್ತಿದ್ದಾಗ 58,000 ಕೋಟಿಯನ್ನ ಇವತ್ತು ಜನರಿಗಾಗಿ ಅಂತ ಬಡವರಿಗೆ ಕೊಡ್ತಾ ಇದ್ದಾರೆ. ಇದನ್ನ ನಾವು ನೆನೆಸ್ಕೋಬೇಕಾಗ್ತದೆ. ನೀವು ಇನ್ನೊಂದು ನಾವು ನಿಮ್ಮಲ್ಲಿ ಮನವಿ ಮಾಡೋದು, ನಿಮ್ಗೆ ಏನು ನಾನು ಇದುವರೆಗೂ ನಾನು ನಿಮ್ಮ ಒಂದು ಸೇವೆ ಮಾಡಿದ್ದೀನಿ, ನನ್ನ ಮೇಲೆ ಏನೋ ನಾನು ಕಿಂಚಿತ್ತಿ ಹಾಗೆ ನಿಮಗೆ ನಾನು ಒಂದು ಚಿರುರುಣಿ ಆಗಿದ್ದೀನಿ ಅಂದರೆ ಈ ವಿಶ್ವಾಸವನ್ನ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡುವ ರೀತಿಯಲ್ಲಿ ನನಗೆ ಒಂದು ಬೆಂಬಲ ಸೂಚಿಸಬೇಕಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಬಂದು ನನ್ಗೆ ಆಶೀರ್ವಾದ ಮಾಡ್ತೀರಂದ್ರೆ ಇದಕ್ಕಿನ್ನ ಸೌಭಾಗ್ಯ ಇನ್ಯಾರಿಗೂ ಬೇಕಿಲ್ಲ ಅಂತ ಭಾವಿಸ್ತಾ ಹೇಳ್ತಾ, ಮತ್ತೊಮ್ಮೆ ನನ್ನ ಈ ಕಾಂಗ್ರೆಸ್ ಪಕ್ಷದ ಮತದಾರರಿಗೆ ಮತ್ತೊಮ್ಮೆ ವಂದಿಸ್ತಾ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲ ನಾನು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ. ಚಿಕನ್ ಬಿರಿಯಾನಿ ಮಾಡಿಸಿದ್ದಾರೆ, ಎಲ್ರಿಗೂ ಸಿಗುತ್ತೆ.